ನಮಸ್ಕಾರ ಪ್ರಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ಇದು ನಿಮ್ಮ ಚಾನೆಲ್ ರಾಶಿ ರಹಸ್ಯ. ಇಂದು ನಾವು ನಿಮಗೆ 2026ರ ವೃಶ್ಚಿಕ ರಾಶಿ ಭವಿಷ್ಯಫಲವನ್ನು ವಿವರವಾಗಿ ತಿಳಿಸುತ್ತಿದ್ದೇವೆ. ಹೊಸ ವರ್ಷದ ಬೆಳಕು ಹತ್ತುವುದಕ್ಕೆ ಮುನ್ನ ನಾವು ಮೊದಲೇ ನಿಂತು ನಿಮ್ಮ 2025ರ ಅನುಭವಗಳನ್ನು ನೆನೆಸಿಕೊಳ್ಳೋಣ. ಕಳೆದ ವರ್ಷ ನೀವು ಯಾವ ಸಂಕಷ್ಟಗಳನ್ನು ಎದುರಿಸಿದ್ದೀರಿ, ಯಾವ ಸುಖ ಮತ್ತು ಗೆಲುವುಗಳನ್ನು ಅನುಭವಿಸಿದ್ದೀರಿ ಎಂಬುದನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. 2025ರ ವರ್ಷವು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಅನುಭವಗಳನ್ನು ತಂದಿತ್ತು. ಕೆಲವು ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆತರೂ ಕೆಲವೊಂದು ಸಂದರ್ಭಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗಿರಲಿಲ್ಲ. ಉದ್ಯೋಗದಲ್ಲಿ ತೀವ್ರ ಪ್ರಯತ್ನ ಮಾಡಿದರೂ ಕೆಲವೊಮ್ಮೆ ಫಲಿತಾಂಶ ತೃಪ್ತಿದಾಯಕವಾಗಿರಲಿಲ್ಲ. ಸಂಬಂಧಗಳಲ್ಲಿ ಬದಲಾವಣೆಗಳು ಬಂದವು, ಕೆಲವು ಹೊಸ ಸ್ನೇಹಗಳು ಹುಟ್ಟಿದವು ಮತ್ತು ಕೆಲವರು ದೂರವಾದರು. ಆರೋಗ್ಯದ ಕಡೆ ಗಮನ ನೀಡದ ಕಾರಣ ಕೆಲವರು ಶಾರೀರಿಕ ಸಣ್ಣ ತೊಂದರೆಗಳನ್ನು ಅನುಭವಿಸಿದರು. ಆದರೆ ಈ ಎಲ್ಲ ಅನುಭವಗಳು ನಿಮಗೆ ಶಕ್ತಿ, ಧೈರ್ಯ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸವನ್ನು ನೀಡಿದವು. ರಾಶಿ ರಹಸ್ಯನಂತಹ ನಿಮ್ಮ ನೆಚ್ಚಿನ ಚಾನೆಲ್ ಈ ಹೊಸ ವರ್ಷದಲ್ಲಿ ನಿಮ್ಮ ಕೈಗೆ ಬೆಳಕಿನ ದಾರಿ ತೋರಲಿದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಅವಕಾಶಗಳು ಮತ್ತು ಸಂತೋಷದ ಕ್ಷಣಗಳನ್ನು ಎದುರಿಸಲು ತಯಾರಾಗಿರಿ. 2025ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಜೀವನವು ಒಂದೇ ತರದ ಅನುಭವಗಳನ್ನು ನೀಡಲಿಲ್ಲ. ಒಮ್ಮೆ ಸಂತೋಷ ಮತ್ತು ಯಶಸ್ಸು ನಿಮ್ಮ ಹೃದಯ ತುಂಬಿಸಿತ್ತು, ಇನ್ನೊಂದು ವೇಳೆ ನಿರೀಕ್ಷೆಗೂ ಮೀರಿದ ಸಂಕಷ್ಟಗಳು ಎದುರಾದವು. ಉದ್ಯೋಗದಲ್ಲಿ ನೀವು ಹೊಸ ಯೋಜನೆಗಳನ್ನು ಕೈಗೊಂಡು ಯಶಸ್ಸನ್ನು ಹುಡುಕಿದರೂ ಕೆಲವು ಸಂದರ್ಭಗಳಲ್ಲಿ ನಿಮಗೆ ತೊಂದರೆ ಆಗಿತ್ತು. ಕೆಲವರು ಹಣಕಾಸಿನಲ್ಲಿ ತೊಂದರೆಗಳನ್ನು ಎದುರಿಸಿದರು ಮತ್ತು ಕೆಲವರು ವೈಯಕ್ತಿಕ ಸಂಬಂಧಗಳಲ್ಲಿ ತೊಂದರೆಗಳನ್ನು ಎದುರಿಸಿದರು. ಕೆಲವರು ಸ್ನೇಹಿತರೊಂದಿಗೆ ದೂರವಾದರೂ ಹೊಸ ಸ್ನೇಹಗಳು ಕೂಡ ಹುಟ್ಟಿದವು. ಶರೀರದ ದೃಷ್ಟಿಯಿಂದ ಗಮನವಿಲ್ಲದ ಕಾರಣ ಕೆಲವರು ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸಿದರು. ಆದರೆ ಈ ಎಲ್ಲ ಸಂದರ್ಭಗಳು ನಿಮಗೆ ಮಹತ್ವದ ಪಾಠ ಕಲಿಸಿದ್ದವು. ನಿಮ್ಮ ಧೈರ್ಯ, ಶ್ರದ್ಧೆ ಮತ್ತು ಶ್ರಮವು ನಿಮ್ಮನ್ನು ಮುಂದೆ ಕಳೆಯಲು ಶಕ್ತಿಯನ್ನು ನೀಡಿದೆ. ಈ ವರ್ಷ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಶುರುವಾಗುವ ಮುಂಚೂಣಿಯಾಗಿದೆ. 2025ರಲ್ಲಿನ ಎಲ್ಲ ಕಠಿಣ ಸಮಯಗಳು ಮತ್ತು ಸಾಧನೆಗಳು ನಿಮಗೆ 2026ರ ಯಶಸ್ಸಿನ ಬಲವನ್ನು ನಿರ್ಮಿಸಿದವು. ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಇರುವುದರಿಂದ ಈ ವರ್ಷ ನೀವು ಎಲ್ಲ ತೊಂದರೆಗಳನ್ನು ಸುಲಭವಾಗಿ ಎದುರಿಸಬಹುದು. ರಾಶಿ ರಹಸ್ಯ ನಿಮ್ಮ ಈ ಪ್ರಯಾಣದಲ್ಲಿ ನಿಮ್ಮೊಡನೆ ಇದೆ ಮತ್ತು ನಿಮ್ಮ ಜೀವನದ ಪ್ರತಿ ಘಟ್ಟವನ್ನು ನೈಜವಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ನಿಜವಾದ ಘಟನೆಗಳ ವಿಮರ್ಶೆ. ಕಳೆದ ವರ್ಷ ನೀವು ಎದುರಿಸಿದ ಘಟನೆಗಳು ಮತ್ತು ಸಮಸ್ಯೆಗಳಿಗೆ ಹಿಂದಿನ ಗ್ರಹಗಳ ಪ್ರಭಾವವನ್ನು ನಿರ್ಧಾರ ಮಾಡಬಹುದು. ಶನಿ, ಗುರು, ಮಂಗಳ, ಸೂರ್ಯ ಮತ್ತು ಚಂದ್ರ ಗ್ರಹಗಳ ಚಲನೆಗಳು ನಿಮ್ಮ ಉದ್ಯೋಗ, ಹಣಕಾಸು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ನೇರ ಪ್ರಭಾವ ಬೀರಿದವು. ಕೆಲವೇ ಸಂದರ್ಭಗಳಲ್ಲಿ ತೊಂದರೆಗಳು ಎದುರಾದರೂ ಅವು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಿದವು. ಉದಾಹರಣೆಗೆ, ಉದ್ಯೋಗದಲ್ಲಿ ನೀವು ಬಹುಶ್ರಮದಿಂದ ಕೆಲಸ ಮಾಡುತ್ತಿದ್ದೀರಿ, ಆದರೆ ಕೆಲವು ಸಮಯಗಳಲ್ಲಿ ಫಲಿತಾಂಶ ತೃಪ್ತಿದಾಯಕವಾಗಿರಲಿಲ್ಲ. ಇದಕ್ಕೆ ಕಾರಣ ಶನಿ ಮತ್ತು ಗುರು ಗ್ರಹಗಳ ಸ್ಥಿತಿಯ ಪರಿಣಾಮ. ವೈಯಕ್ತಿಕ ಜೀವನದಲ್ಲಿ ಕೆಲವು ಸಂಬಂಧಗಳು ದೂರವಾಗುವುದಕ್ಕೆ ಕಾರಣ ಚಂದ್ರಗ್ರಹದ ಪ್ರಭಾವ. ಆದರೆ ಈ ಎಲ್ಲ ಘಟನೆಗಳು ನಿಮಗೆ ಅನುಭವ, ಧೈರ್ಯ ಮತ್ತು ಶ್ರದ್ಧೆಯನ್ನು ಕಲಿಸಿದ್ದವು. ನೀವು ಈ ಪಾಠಗಳನ್ನು ಮನಗಂಡರೆ 2026ರಲ್ಲಿ ಹೊಸ ಬೆಳಕು, ಹೊಸ ಅವಕಾಶಗಳು ಮತ್ತು ಯಶಸ್ಸನ್ನು ಕಾಣಬಹುದು. ರಾಶಿ ರಹಸ್ಯನಂತೆ ನಾವು ನಿಮಗೆ ಈ ಗ್ರಹ ಪರಿಣಾಮಗಳನ್ನು ತ್ವರಿತವಾಗಿ ತಿಳಿಸುತ್ತಿದ್ದೇವೆ, ಆದ್ದರಿಂದ ನೀವು ನಿಮ್ಮ ಮುಂದಿನ ವರ್ಷಕ್ಕೆ ತಯಾರಾಗಬಹುದು. 2026ರ ವರ್ಷದ ಸಾರಾಂಶ. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳು, ಬೆಳವಣಿಗೆ, ಸಂತೋಷದ ಕ್ಷಣಗಳು ಮತ್ತು ಯಶಸ್ಸಿನ ಕಾಲ ಬಂದಿದೆ. ಶನಿ ಮತ್ತು ಗುರು ಗ್ರಹಗಳ ಸಕಾರಾತ್ಮಕ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ವೈಯಕ್ತಿಕ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟವಾಗಲಿದೆ. ಈ ವರ್ಷ ಹೊಸ ಯೋಜನೆಗಳು, ಹೊಸ ಪ್ರಯತ್ನಗಳು ಮತ್ತು ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಉತ್ತಮವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಕಳೆದ ವರ್ಷ ಕಲಿತ ಪಾಠಗಳನ್ನು ಬಳಸಿ ಎಲ್ಲತನ್ನೂ ಶ್ರದ್ಧೆ ಮತ್ತು ಯತ್ನದಿಂದ ಮುಂದಿಟ್ಟರೆ ಈ ವರ್ಷ ನಿಮಗೆ ಯಶಸ್ಸು ಮತ್ತು ಸಂತೋಷವನ್ನು ತರಲಿದೆ. ನೀವು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಾಗ ನಿಮ್ಮ ಶ್ರದ್ಧೆ ಮತ್ತು ಧೈರ್ಯ ಅತ್ಯಂತ ಮುಖ್ಯವಾಗಿರುತ್ತದೆ. ಗ್ರಹಗಳ ಪ್ರಭಾವ. 2026ರಲ್ಲಿ ವೃಶ್ಚಿಕ ರಾಶಿಯ ಮೇಲೆ ಪ್ರಮುಖವಾಗಿ ಶನಿ, ಗುರು, ಮಂಗಳ, ಚಂದ್ರ ಮತ್ತು ಸೂರ್ಯ ಗ್ರಹಗಳ ಪ್ರಭಾವ ಕಂಡುಬರುತ್ತದೆ. ಶನಿ ನಿಮ್ಮ ಉದ್ಯೋಗದಲ್ಲಿ ಮತ್ತು ಹಣಕಾಸಿನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ. ಗುರು ನಿಮ್ಮ ವಿದ್ಯಾಭ್ಯಾಸ, ಪ್ರವಾಸ, ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸಿನ ದಾರಿ ತೆರೆದುಕೊಡುತ್ತಾನೆ. ಮಂಗಳ ನಿಮ್ಮ ಆರೋಗ್ಯ, ಧೈರ್ಯ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ.
ಚಂದ್ರ ನಿಮ್ಮ ಭಾವನಾತ್ಮಕ ಸ್ಥಿತಿ, ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಸೂರ್ಯ ನಿಮ್ಮ ಜೀವನದಲ್ಲಿ ಶ್ರದ್ಧೆ ಮತ್ತು ಸ್ಪಷ್ಟತೆ ತರಲಿದೆ. ಈ ಗ್ರಹಗಳ ಪ್ರಭಾವವನ್ನು ಗಮನಿಸಿದರೆ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಸುಲಭವಾಗಿ ಯಶಸ್ಸು ಪಡೆಯಬಹುದು. 2026ರ ವೃಶ್ಚಿಕರ ಜೀವನವು ಒಂದು ನಿರಂತರ ಚಲನಶೀಲ, ಆತ್ಮವೀಕ್ಷಣೆ ಮತ್ತು ಹೊಸ ಅವಕಾಶಗಳ ವರ್ಷ ಆಗಿರಲಿದೆ. ಜನವರಿಯಿಂದಲೇ ಶನಿ ನಿಮ್ಮೊಳಗಿನ ಶ್ರದ್ಧೆ, ಪರಿಶ್ರಮ ಮತ್ತು ಜವಾಬ್ದಾರಿಗಳನ್ನು ಪರೀಕ್ಷಿಸುತ್ತಾನೆ. ಮಕರ ರಾಶಿಯಲ್ಲಿ ಮಂಗಳ ಪ್ರವೇಶವು ನಿಮ್ಮ ಸಂಕಲ್ಪ ಮತ್ತು ಚಟುವಟಿಕೆಯ ಶಕ್ತಿ ಹೆಚ್ಚಿಸುತ್ತದೆ, ಆದರೆ ಕೆಲವೇಳೆ ಒತ್ತಡ, ಸ್ಪರ್ಧೆ ಮತ್ತು ನಿರ್ಣಯ ತೊಂದರೆಗಳು ಉಂಟಾಗಬಹುದು. ಫೆಬ್ರವರಿ ತಿಂಗಳಲ್ಲಿ ಗುರು ಕುಂಭರಾಶಿಗೆ ಪ್ರವೇಶಿಸುವ ಮೂಲಕ ನೀವು ಹೊಸ ಆಲೋಚನೆ, ಸ್ನೇಹಿತರ ನೆರವು ಹಾಗೂ ಹೊಸ ಸಾಮಾಜಿಕ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುತ್ತೀರಿ, ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗ್ರತೆ ಮುಖ್ಯ. ಮಾರ್ಚ್ನಲ್ಲಿ ಮರ್ಕ್ಯೂರಿ ಎಂದರೆ ಬುಧ ರಿಟ್ರೋಗ್ರೇಡ್ ನಿಮ್ಮ ಯೋಜನೆಗಳನ್ನು ಪುನರ್ವಿಶ್ಲೇಷಿಸಲು ಸಮಯ ಕೊಡುತ್ತದೆ. ಇದರಿಂದ ಪುನಃ ಪರಿಶೀಲನೆ, ಸವಾಲುಗಳ ನಿರ್ವಹಣೆ ಹಾಗೂ ಹೊಸ ಮಾರ್ಗದರ್ಶನ ಸಿಗುತ್ತದೆ. ಏಪ್ರಿಲ್ ತಿಂಗಳಲ್ಲಿ ಮಂಗಳನು ಮೀನ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಒಳಗುಟ್ಟಿನ ತಿಳಿವು, ಮನಸ್ಸಿನ ಧ್ವನಿ ಮತ್ತು ಸೃಜನಶೀಲ ಶಕ್ತಿ ಬಹಳ ಮಟ್ಟಿಗೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕಲೆ, ಹಾಡುಹಗಲು, ಚಿತ್ರಕಲೆ, ಕತೆ ಬರವಣಿಗೆ, ಯೂಟ್ಯೂಬ್ ವಿಡಿಯೋ ತಯಾರಿ ಹಾಗೂ ಇತರ ಸೃಜನಶೀಲ ಕೆಲಸಗಳಲ್ಲಿ ಹೊಸ ಚೈತನ್ಯ, ಹೊಸ ಐಡಿಯಾಗಳು ಮತ್ತು ಆಕರ್ಷಕ ಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಈ ಅವಧಿಯಲ್ಲಿ ನಿಮಗೆ ಏನು ಮಾಡಬೇಕು, ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದನ್ನು ನಿಮ್ಮ ಹೃದಯವೇ ನಿಮಗೆ ಹೇಳುತ್ತದೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ಗುರುಗ್ರಹವು ಕರ್ಕ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ. ಮನೆತನದ ವಿಚಾರಗಳಲ್ಲಿ ನೆಮ್ಮದಿ, ಹೊಸ ನೆಲೆ ನಿರ್ಮಿಸುವ ಅವಕಾಶ, ಕುಟುಂಬದವರಿಂದ ದೊರೆಯುವ ಬೆಂಬಲ ಮತ್ತು ಮಾನಸಿಕ ಸಮಾಧಾನ ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಈ ಅವಧಿಯಲ್ಲಿ ಕುಟುಂಬ ಸಂಬಂಧಗಳು ಗಟ್ಟಿಯಾಗುತ್ತವೆ, ಮನೆಗೆ ಸಂಬಂಧಿಸಿದ ಸುಧಾರಣೆಗಳು, ಖರೀದಿ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚಿಂತನ ಮಂಥನ ನಡೆಯುತ್ತದೆ. ಹಣದ ನಿರ್ವಹಣೆಯಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗಿ, ನಿಧಾನವಾಗಿ ಆದರೆ ಖಚಿತವಾಗಿ ಭದ್ರತೆ ಅನುಭವಿಸುತ್ತೀರಿ. ರಾಹು ಕುಂಭ ರಾಶಿಗೆ ಸಂಚಾರ ಮಾಡುವಾಗ ನಿಮ್ಮ ಜೀವನದಲ್ಲಿ ಹೊಸ ವೃತ್ತಿ ಅವಕಾಶಗಳು ಮೂಡಿಬರುವ ಸಾಧ್ಯತೆ ಹೆಚ್ಚು. ನಿರೀಕ್ಷಿಸದ ಯಶಸ್ಸು, ಅಪ್ರತ್ಯಾಶಿತ ಸಾಧನೆಗಳು ಮತ್ತು ನಿಮ್ಮ ಹೆಸರನ್ನು ಹೊರಗೆ ತೋರಿಸುವ ದೊಡ್ಡ ಕಾರ್ಯಗಳು ನಿಮ್ಮ ಕಡೆಗೆ ಸೆಳೆಯುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಚಾತುರ್ಯ, ಮುಂದಾಳತ್ವ ಮತ್ತು ಧೈರ್ಯ ಹೆಚ್ಚಾಗಿ ಕಾಣಿಸಿಕೊಂಡು ನೀವು ಹಿಡಿದ ಕೆಲಸಗಳಲ್ಲಿ ಖಚಿತ ಫಲಿತಾಂಶಗಳು ದೊರೆಯುವ ಸೂಚನೆ ಇದೆ. ಜುಲೈ-ಆಗಸ್ಟ್ನಲ್ಲಿ ಶನಿ ವಕ್ರಗತಿಯಲ್ಲಿ ಜಾರುವಾಗ ನಿಮ್ಮ ಕರ್ತವ್ಯ, ಕರ್ಮ ಮತ್ತು ದೀರ್ಘಕಾಲದ ಯೋಜನೆಗಳನ್ನು ಮರುಪರಿಶೀಲಿಸಲು ಒತ್ತಾಯ ಬರುತ್ತದೆ. ಈ ಸಮಯದಲ್ಲಿ ನೀವು ಕೆಲವು ಹಳೆಯ ಹೂಡಿಕೆಗಳು, ಸಂಬಂಧಗಳು ಅಥವಾ ಯೋಜನೆಗಳನ್ನು ಮರುರೂಪಗೊಳಿಸಬೇಕಾಗಬಹುದು. ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳನು ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಸಂವಹನ ಸಾಮರ್ಥ್ಯ, ಉದ್ಯೋಗ ಸಂಬಂಧಗಳು, ಪ್ರಯಾಣ ಮತ್ತು ವೃತ್ತಿ ಯೋಜನೆಗಳಲ್ಲಿ ಹೊಸ ಚಟುವಟಿಕೆ ಮೂಡುತ್ತದೆ. ಮಾತಿನ ಮೂಲಕ ಕೆಲಸಗಳನ್ನು ಮುನ್ನಡೆಸುವ ಶಕ್ತಿ ಹೆಚ್ಚಾಗುತ್ತಿದ್ದು, ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವ ಧೈರ್ಯ ಬರುತ್ತದೆ. ಅಕ್ಟೋಬರ್ನಲ್ಲಿ ಗುರುನು ಸಿಂಹರಾಶಿಗೆ ಸಾಗುವಾಗ ನಿಮ್ಮ ಸೃಜನಶೀಲತೆ, ನಾಯಕತ್ವ ಗುಣ ಮತ್ತು ಜನರ ಮುಂದೆ ಕಾಣಿಸಿಕೊಳ್ಳುವ ಶಕ್ತಿ ಮತ್ತಷ್ಟು ಬೆಳೆಯುತ್ತದೆ. ಇದು ನಿಮ್ಮ ಯೂಟ್ಯೂಬ್ ಚಾನೆಲ್, ಕಲೆ, ಸೃಜನಶೀಲ ಕೆಲಸಗಳು ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ನಿಮ್ಮ ಹೆಸರು ಮತ್ತು ಪ್ರಭಾವವನ್ನು ಹೆಚ್ಚಿಸುವಂಥದ್ದು. ನವೆಂಬರ್ನಲ್ಲಿ ಬುಧನು ವೃಶ್ಚಿಕ ರಾಶಿಯಲ್ಲಿ ವಕ್ರಗತಿಗೆ ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಆಂತರಿಕ ಪರಿಶೀಲನೆ ಗಾಢವಾಗುತ್ತದೆ. ಹಳೆಯ ನಿರ್ಧಾರಗಳು, ಕೆಲಸದ ಯೋಜನೆಗಳು ಮತ್ತು ನಿಮ್ಮ ಜೀವನದ ದಿಕ್ಕು ಕುರಿತು ಪುನರ್ಮೌಲ್ಯಮಾಪನ ಮಾಡುವ ಅಗತ್ಯತೆ ಸ್ಪಷ್ಟವಾಗಿ ಕಾಣುತ್ತದೆ. ಏನು ಉಳಿಸಿಕೊಳ್ಳಬೇಕು, ಏನು ಬದಲಿಸಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಅವಧಿಯಾಗುತ್ತದೆ. ಡಿಸೆಂಬರ್ನಲ್ಲಿ ರಾಹು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ವೃತ್ತಿ, ಗುರಿಗಳು ಮತ್ತು ಖ್ಯಾತಿಗೆ ಸಂಬಂಧಿಸಿದ ಹೊಸ ದಿಕ್ಕುಗಳು ತೆರೆದುಕೊಳ್ಳುತ್ತವೆ. ದೊಡ್ಡ ಗುರಿ ಸಾಧಿಸಲು ಬೇಕಾದ ಗಮನ, ಬುದ್ಧಿ ಮತ್ತು ತಂತ್ರಗಳು ಬೆಳೆಯುತ್ತವೆ. ಇದೇ ಸಮಯದಲ್ಲಿ ಶನಿ ನೀಡುವ ಕರ್ಮ, ಜವಾಬ್ದಾರಿ ಮತ್ತು ದೃಢತೆಯ ಪಾಠಗಳು ಇನ್ನಷ್ಟು ತೀವ್ರಗೊಳ್ಳುತ್ತವೆ. ನೀವು ಹೆಜ್ಜೆ ಇಡುವ ಪ್ರತಿಯೊಂದು ಕೆಲಸವೂ ಗಂಭೀರತೆ ಮತ್ತು ಪರಿಶ್ರಮವನ್ನು ಬೇಡುತ್ತದೆ, ಆದರೆ ಅದೇ ಪರಿಶ್ರಮ ನಿಮ್ಮ ಮುಂದಿನ ದೊಡ್ಡ ಫಲಿತಾಂಶಕ್ಕೆ ದಾರಿ ಮಾಡುತ್ತದೆ. ವೃಶ್ಚಿಕರಿಗಾಗಿ ಈ ವರ್ಷವು ಆಂತರಿಕ ಬೆಳವಣಿಗೆ, ವೃತ್ತಿ ಸಾಧನೆ ಮತ್ತು ಭಾವನಾತ್ಮಕ ಸ್ಥಿರತೆಯ ತೀರಲು ಒಂದು ಅವಕಾಶ ನೀಡುತ್ತದೆ. ವಿಶೇಷವಾಗಿ ಯೂಟ್ಯೂಬರ್ಗಳು, ಕಲಾವಿದರು ಮತ್ತು ಸೃಜನಾತ್ಮಕ ಕ್ಷೇತ್ರದವರು ತಮ್ಮ ಕ್ರಿಯೇಟಿವಿಟಿಯಿಂದ ಹೊಸ ಪ್ರೇಕ್ಷಕರನ್ನು ಆಕರ್ಷಿಸುತ್ತಾರೆ. ರಿಯಲ್ ಎಸ್ಟೇಟ್ ಮತ್ತು ವ್ಯಾಪಾರ ವೃತ್ತಿಪರರು ಹಣಕಾಸಿನ ಬೆಳವಣಿಗೆ ಮತ್ತು ಹೊಸ ಹೂಡಿಕೆಗಳಲ್ಲಿ ಲಾಭ ಪಡೆಯಬಹುದು. ವೈಯಕ್ತಿಕ ಜೀವನದಲ್ಲಿ ಕುಟುಂಬದ ಬೆಂಬಲ, ಸ್ನೇಹಿತರಿಂದ ಸಹಾಯ ಮತ್ತು ಭಾವನಾತ್ಮಕ ಸಮಾಧಾನವು ನಿಮ್ಮ ಮನಸ್ಸನ್ನು ಶಕ್ತಿ ಮತ್ತು ಧೈರ್ಯದಿಂದ ತುಂಬುತ್ತದೆ.
ಆರೋಗ್ಯದ ದೃಷ್ಟಿಯಿಂದ ಯೋಗ, ಧ್ಯಾನ ಮತ್ತು ಸರಳ ವ್ಯಾಯಾಮವನ್ನು ನಿಯಮಿತವಾಗಿ ಅನುಸರಿಸುವುದು ಶಕ್ತಿ, ಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ವರ್ಷವು ನಿಮ್ಮ ಜೀವನದ ಪ್ರತಿಕ್ಷಣವನ್ನು ಶ್ರದ್ಧೆ, ಪರಿಶ್ರಮ, ಹೊಸ ಕಲಿಕೆ ಮತ್ತು ಆತ್ಮವಿಶ್ಲೇಷಣೆಯ ಮೂಲಕ ವಿಶಿಷ್ಟ ಅನುಭವವಾಗಿ ಮಾಡುತ್ತದೆ. ಚಾಲೆಂಜಸ್ ಅನ್ನು ಅಪಾರ್ಚುನಿಟೀಸ್ ಆಗಿ ಪರಿಗಣಿಸಿ ನಿಮ್ಮ ಗುರಿಗಳನ್ನು ಸಾಧಿಸುವ ದಾರಿಗೆ ನ್ಯಾವಿಗೇಟ್ ಮಾಡಬಹುದು. ಜನವರಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೊಸ ಯೋಜನೆಗಳು ಯಶಸ್ವಿಯಾಗಿ ಪ್ರಾರಂಭವಾಗುತ್ತವೆ. ಹಣಕಾಸು ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಈ ತಿಂಗಳು ಕುಟುಂಬದೊಂದಿಗೆ ಸಂಬಂಧ ಬಲಪಡಿಸಲು ಮತ್ತು ಹೊಸ ಸ್ನೇಹಿತರನ್ನು ಪಡೆಯಲು ಉತ್ತಮವಾಗಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಮೂಡಬಹುದು ಮತ್ತು ನಿಮ್ಮ ಶ್ರಮಕ್ಕೆ ಸಕಾರಾತ್ಮಕ ಫಲ ದೊರೆಯಬಹುದು. ಧೈರ್ಯದಿಂದ ನಿಮ್ಮ ಯೋಜನೆಗಳನ್ನು ಮುಂದುವರೆಸಿರಿ. ಫೆಬ್ರವರಿ ತಿಂಗಳಲ್ಲಿ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಲಭ್ಯವಾಗುತ್ತದೆ. ಹೊಸ ಪರಿಚಯಗಳು, ಸ್ನೇಹಿತರೊಂದಿಗೆ ಬರುವ ನಿಕಟತೆ ಮತ್ತು ಹೊಸ ಸಂಪರ್ಕಗಳು ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಚೈತನ್ಯವನ್ನು ಹೆಚ್ಚಿಸುತ್ತವೆ. ಈ ಸಮಯದಲ್ಲಿ ಕೆಲವು ಸಣ್ಣ ಪ್ರಯಾಣಗಳು ಮನಸ್ಸಿಗೆ ಹಗುರತನವನ್ನು ನೀಡುತ್ತವೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಒಟ್ಟಾಗಿ ಫೆಬ್ರವರಿ ನಿಮ್ಮ ಸಂಬಂಧಗಳು ಮತ್ತು ಸಾಮಾಜಿಕ ಜೀವನದಲ್ಲಿ ಬೆಳಕು ತರುವ ತಿಂಗಳು. ನಿಮ್ಮ ಶ್ರಮವನ್ನು ಮೆಚ್ಚಿಕೊಂಡು ಉತ್ತಮ ಸಲಹೆಗಳು ಲಭ್ಯವಾಗಬಹುದು. ಮಾರ್ಚ್ ತಿಂಗಳಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಬದಲಾವಣೆಗಳು ಸಂಭವಿಸಬಹುದು. ಕೆಲವರು ನಿಮ್ಮ ಜೀವನದಲ್ಲಿ ಹೊಸ ಸ್ಥಾನ ಪಡೆಯಬಹುದು, ಆದರೆ ಕೆಲವು ನಿರೀಕ್ಷೆಗಳು ತೃಪ್ತಿದಾಯಕವಾಗಿರದೇ ಇದ್ದರೂ ಧೈರ್ಯದಿಂದ ಮುನ್ನಡೆದುಕೊಳ್ಳಿ. ಉದ್ಯೋಗದಲ್ಲಿ ಸುದೀರ್ಘ ಪ್ರಯೋಜನಗಳ ಅವಕಾಶವಿದೆ. ಏಪ್ರಿಲ್ ಆರೋಗ್ಯದ ಕಡೆ ಗಮನ ನೀಡಬೇಕು. ಧ್ಯಾನ, ಯೋಗ ಮತ್ತು ವ್ಯಾಯಾಮ ಆರಂಭಿಸಬಹುದು. ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಇದು ಉತ್ತಮ ಸಮಯ. ಕೆಲವರು ಚಿಕ್ಕ ತೊಂದರೆಗಳನ್ನು ಅನುಭವಿಸಬಹುದು, ಆದರೆ ಅವು ತಾತ್ಕಾಲಿಕ. ಮೇ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಮಹತ್ವದ ಪ್ರಗತಿ ಸಾಧ್ಯ. ಹೊಸ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯಗತಗೊಳ್ಳಬಹುದು. ಹಣಕಾಸು ಲಾಭಗಳು ಮತ್ತು ಬಂಡವಾಳದಲ್ಲಿ ಉತ್ತಮ ಹೂಡಿಕೆಗಳ ಸಮಯ. ಜೂನ್ ತಿಂಗಳಲ್ಲಿ ವೃತ್ತಿ ಅಥವಾ ಉದ್ಯೋಗದಲ್ಲಿ ಉನ್ನತಿಗೆ ಅವಕಾಶಗಳು ಬರುತ್ತವೆ. ಕೆಲವು ಹಿರಿಯರು ನಿಮ್ಮ ಶ್ರಮವನ್ನು ಮೆಚ್ಚುತ್ತಾರೆ. ಕುಟುಂಬ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆ. ಜುಲೈ ಕುಟುಂಬದ ಕ್ಷೇಮ ಮತ್ತು ಸಂತೋಷದ ಕ್ಷಣಗಳು. ಮಕ್ಕಳೊಂದಿಗೆ ಸಂಬಂಧ ಬಲಪಡುತ್ತದೆ. ಆರೋಗ್ಯದ ಕಡೆ ಗಮನ ನೀಡಬೇಕು. ಸ್ನೇಹಿತರಿಂದ ಸಹಾಯ ಲಭ್ಯವಾಗಬಹುದು. ಆಗಸ್ಟ್ ಧನ ಸಂಪಾದನೆ, ಬಂಡವಾಳ ಉದ್ದೇಶಗಳು. ಹೊಸ ಯೋಜನೆಗಳು ಯಶಸ್ವಿಯಾಗಲು ಶುಭವಾಗಿದೆ. ಕೆಲವು ಅಪೇಕ್ಷಿತ ಪ್ರಯಾಣಗಳು ಈ ತಿಂಗಳಲ್ಲಿ ಆಗಬಹುದು. ಸೆಪ್ಟೆಂಬರ್ ವ್ಯಕ್ತಿಗತ ಬದುಕಿನಲ್ಲಿ ನೆಮ್ಮದಿ, ಧ್ಯಾನ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ. ಉದ್ಯೋಗದಲ್ಲಿ ಲಾಭ, ಹೊಸ ಯೋಜನೆಗಳ ಶುರುವು. ಅಕ್ಟೋಬರ್ ಹೊಸ ಯೋಜನೆಗಳು ಮತ್ತು ಪ್ರಯಾಣಗಳಿಗೆ ಉತ್ತಮ ಸಮಯ. ಸಹೋದ್ಯೋಗಿಗಳಿಂದ ಸಹಾಯ ದೊರೆಯುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ. ನವೆಂಬರ್ ಹಣಕಾಸು ಲಾಭ, ಬಂಡವಾಳ ಹೂಡಿಕೆ ಯಶಸ್ವಿ. ಉದ್ಯೋಗದಲ್ಲಿ ಪ್ರಗತಿ. ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ. ಡಿಸೆಂಬರ್ ವರ್ಷಾಂತ್ಯದಲ್ಲಿ ಯಶಸ್ಸು, ಧೈರ್ಯ ಮತ್ತು ಸಂತೋಷ. ಕಳೆದ ವರ್ಷದ ಪಾಠಗಳನ್ನು ನೆನೆಸಿ ಮುಂದಿನ ವರ್ಷಕ್ಕಾಗಿ ಉತ್ತಮ ಯೋಜನೆಗಳನ್ನು ಮಾಡಬಹುದು. ಶುಭ ದಿನಗಳಲ್ಲಿ ಶನಿ ಮತ್ತು ಗುರು ಪೂಜೆ ಮಾಡುವುದು. ಧ್ಯಾನ ಮತ್ತು ಯೋಗ ಅಭ್ಯಾಸ ನಿಮ್ಮ ಮನಸ್ಸನ್ನು ಶಾಂತ ಮಾಡುತ್ತದೆ. ಹೊಸ ಚಟುವಟಿಕೆಗಳು ಮತ್ತು ಪ್ರಯಾಣಗಳಲ್ಲಿ ಧೈರ್ಯದಿಂದ ನಿರ್ಧಾರ ಮಾಡಿರಿ. ಕುಟುಂಬ ಸಂಬಂಧಗಳಲ್ಲಿ ಸಂಬಂಧ ಬಲಪಡಿಸಲು ಸಮಯ ಮೀಸಲಿಡಿ. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಭಾವನಾತ್ಮಕ ಶಕ್ತಿ, ಧೈರ್ಯ, ವೃತ್ತಿ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬೆಂಬಲಿಸಲು ಕೆಲವು ವಿಶೇಷ ರತ್ನಗಳು ಸಹಾಯ ಮಾಡಬಹುದು. ಈ ವರ್ಷ ಹೀರಾ ಅಥವಾ ನೀಲಮಣಿ ಧರಿಸುವುದನ್ನು ಶಿಫಾರಸು ಮಾಡಲಾಗುತ್ತದೆ. ಈ ರತ್ನಗಳು ನಿಮ್ಮ ಮನಸ್ಸಿಗೆ ಶಾಂತಿ, ಧೈರ್ಯ, ಸಫಲತೆ ಮತ್ತು ಹಣಕಾಸಿನ ಸುಧಾರಣೆಯನ್ನು ತಂದೊಯ್ಯುತ್ತವೆ. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು, ಯೂಟ್ಯೂಬ್ ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳ ಸುವ್ಯವಸ್ಥೆ ನಿಮಗೆ ಈ ರತ್ನದಿಂದ ಸಿಗಬಹುದು. ನೀವು ಈ ರತ್ನವನ್ನು ಪಡೆಯಲು ಹಿಂಡಬೇಕಾದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಸರಿಯಾದ ಮಾರ್ಗದರ್ಶನದೊಂದಿಗೆ ಧರಿಸುವುದರಿಂದ ನಿಮ್ಮ 2026ರ ವರ್ಷವು ಹೆಚ್ಚು ಸಮೃದ್ಧಿ, ಸಂತೋಷ ಮತ್ತು ಶುಭಭರಿತವಾಗಿರುತ್ತದೆ. ಈ ರತ್ನವನ್ನು ಧರಿಸಿ ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ಯಶಸ್ಸಿನ ಮತ್ತು ಶಕ್ತಿಪೂರಿತಂತೆ ನಡೆಸಿ. ನೀವು ನನ್ನ ಈ ರಾಶಿ ರಹಸ್ಯ ಚಾನೆಲ್ನಲ್ಲಿ ಇಂತಹ ಮತ್ತಷ್ಟು ರಾಶಿ ಭವಿಷ್ಯ ನಿರ್ಣಯಗಳನ್ನು ಆನಂದಿಸಲು, ಪ್ರತಿ ತಿಂಗಳು ಇನ್ನಷ್ಟು ಮಾಹಿತಿಗಳನ್ನು ಪಡೆಯಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ 2026ರ ವರ್ಷವು ಸಂತೋಷ, ಯಶಸ್ಸು ಮತ್ತು ಶಕ್ತಿ ತುಂಬಿರಲಿ.